ಮೊದಲಿಗೆ ಈ ಒಂದು ಲೋಕಸಭಾ ಮಹಾ ಚುನಾವಣೆ ನಾವು ಈ ಬಾರಿ ದಕ್ಷಿಣ ಕನ್ನಡದಲ್ಲಿ ಈ ಚುನಾವಣೆ ಅನ್ನೋದು ಪ್ರಜಾಪ್ರಭುತ್ವದ ಒಂದು ಹಬ್ಬ ಅಂತ ನಾವು ಹೇಳ್ತೇವೆ. ಅದನ್ನು ನಿಜವಾಗ್ಲೂ ನಾವು ಬೇರೆ ಯಾವ ಹಬ್ಬಗಳನ್ನು ಯಾವ ರೀತಿ ನಾವು ಆಚರಿಸ್ತೇವೋ ಅದೇ ರೀತಿ ಈ ಕಾಂಗ್ರೆಸ್ ಪಕ್ಷದ ಸಾಧನೆಗಳೇನಿದೆ, ಈ ಕಾಂಗ್ರೆಸ್ ಪಕ್ಷ ಮುಂದೆ ಏನು ಮಾಡಲಿಕ್ಕಿದೆ ಅನ್ನುವಂಥ ವಿಚಾರವನ್ನು ಜನಗಳ ಮುಂದೆ ಹೋಗಿ ಪ್ರೀತಿ ಹಂಚುವ ಮೂಲಕ ಈ ಚುನಾವಣೆಯನ್ನು ಎದುರಿಸಬೇಕು ಅನ್ನುವಂಥ ಮಾತನ್ನು ನಾವು ಹೇಳಿದ್ದು. ಇದನ್ನು ಬಹುಶಃ ಇವತ್ತು ಪ್ರತಿಯೊಂದು ಮೂಲೆಗೂ ತಲುಪಿಸುವಂಥ ಕೆಲಸವನ್ನು ನನ್ನ ಪತ್ರಕರ್ತ ಮಿತ್ರರು ಹಾಗೆ ದೃಶ್ಯ ಮಾಧ್ಯಮದ ಮಿತ್ರರು ತಾವೆಲ್ಲರೂ ಬಹಳಷ್ಟು ಒಳ್ಳೆಯ ರೀತಿಯಲ್ಲಿ ಮಾಡಿದ್ದೀರಿ. ಅದಕ್ಕೆ ನಾನು ಪ್ರಪ್ರಥಮವಾಗಿ ನನ್ನ ವೈಯಕ್ತಿಕ ಹಾಗೆ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಪರವಾಗಿ ನಿಮ್ಮನ್ನು ಹೃತ್ಪೂರ್ವಕವಾಗಿ ನಿಮಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛಿಸುತ್ತಿದ್ದೇನೆ. ಇದರೊಟ್ಟಿಗೆ ಇವತ್ತು ನನ್ನನ್ನು ಒಂದು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದ ನಂತರ ಈ ಒಂದು ಚುನಾವಣೆಯಲ್ಲಿ ಎದುರಿಸುವಲ್ಲಿ ನನಗೆ ಸದಾ ಮಾರ್ಗದರ್ಶನ ಮಾಡುತ್ತಿದ್ದಂತಹ ನಮ್ಮ ಕಾಂಗ್ರೆಸ್ ಹೈಕಮಾಂಡ್ನ ಎಲ್ಲ ನಾಯಕರು ಹಾಗೆ ನಮ್ಮ KPCCಯ ಅಧ್ಯಕ್ಷರು ಹಾಗೆ ಪದಾಧಿಕಾರಿಗಳು ಹಾಗೆ ರಾಜ್ಯದ ಮುಖ್ಯಮಂತ್ರಿಗಳು ಹಾಗೆ ಕಾಂಗ್ರೆಸ್ ನಾಯಕರು ಹಾಗೆ ನಾನು ಚುನಾವಣೆಯನ್ನು ಮೊದಲ ಬಾರಿ ಎದುರಿಸ್ತಿದ್ದೇನೆ. ಆದರೆ ಇದು ಮೊದಲ ಬಾರಿ ಚುನಾವಣೆಯನ್ನು ಎದುರಿಸ್ತೇನೆ ಅನ್ನುವಂಥ ಭಾವನೆ ನನಗೆ ಬರದ ಹಾಗೆ ನನ್ನ ಹಿಂದೆ ಸದಾ ಇದ್ದಂಥ ನಮ್ಮ ಜಿಲ್ಲಾ ಕಾಂಗ್ರೆಸ್ ನಾಯಕರು ಹಾಗೆ ಪಕ್ಷದ ಕಾರ್ಯಕರ್ತರು ಇವರಿಗೆ ಕೂಡ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛಿಸ್ತಿದ್ದೇನೆ. ಇವತ್ತು ನಾವು ಕಾಂಗ್ರೆಸ್ ಪಕ್ಷ ಈ ಚುನಾವಣೆಯನ್ನು ನಾನು ಮೊದಲು ಹೇಳಿದಾಗೆ ನಾವು ಯಾವುದೇ ರೀತಿಯ ದ್ವೇಷವನ್ನು ಹಂಚುವ ಕೆಲಸ ಮಾಡಲಿಕ್ಕೆ ನಾವು ಹೋಗ್ಲಿಕ್ಕಿಲ್ಲ. ಟೀಕೆ ಟಿಪ್ಪಣಿಗಳು ಕಡಿಮೆ ಇರಬೇಕು. ಏನಿದ್ರು ಕಾಂಗ್ರೆಸ್ ಪಕ್ಷ ಈ ದೇಶವನ್ನು ಕಟ್ಟಬೇಕಾದ್ರೆ ಯಾವುದೆಲ್ಲ ತ್ಯಾಗ ಮಾಡಿತು, ಏನೆಲ್ಲ ಮಾಡಿತ್ತು, ಮುಂದೆ ಏನನ್ನು ಮಾಡಲಿಕ್ಕಿದೆ ಅನ್ನುವ ವಿಚಾರವನ್ನು ಇಟ್ಕೊಂಡು ನಾವು ಮತದಾರರ ಹತ್ರ ಹೋಗುವಂಥ ಮಾತನ್ನು ನಮ್ಮ ಕಾರ್ಯಕರ್ತರಲ್ಲಿ ಮೀಟಿಂಗ್ಗಳನ್ನು ಮಾಡುವಾಗ ಹೇಳಿದ್ದು. ಬಹುಶಃ ನಮ್ಮ ಕಾರ್ಯಕರ್ತರಿಗೆ ಇವತ್ತು ಅವರನ್ನು ಎಷ್ಟು ಹೇಳಿದ್ರೂ ಸಾಲುದಿಲ್ಲ. ಅವರು ಹೋಗಿ ಆ ಮನೆಗೆ ಹೋಗಿ ಅವರು ತಿಳಿಸಿರುವಂತಹ ವಿಚಾರಗಳನ್ನು ಅವರಿಗೆ ಮಾಹಿತಿ ಕೊಡುವಂಥ ಕೆಲಸವನ್ನು ಬಹಳ ಅದ್ಭುತವಾಗಿ ಮಾಡಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಯಾಕೆ ಈ ಮಾತನ್ನು ಹೇಳ್ತಿದ್ದೇನೆ ಅಂತ ಹೇಳಿದ್ರೆ, ನಾನು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಎಲ್ಲ ವಿಧಾನಸಭಾ ಕ್ಷೇತ್ರದ ಸಾಧಾರಣ ಎಲ್ಲ ಒಂದು ಗ್ರಾಮಾಂತರ ಪ್ರದೇಶಗಳನ್ನು ನಗರ ಪ್ರದೇಶಗಳಿಗೆ ನಾನು ಹೋಗಿದ್ದೇನೆ. ಈ ಬಾರಿ ಜನರು ತೋರಿಸ್ತಿರುವಂತಹ ಪ್ರೀತಿ, ಅವರು ವಿಶ್ವಾಸ, ನಂಬಿಕೆ ಹಾಗೆ ಅವ್ರು ಇಟ್ಟಿರುವಂತಹ ನಿರೀಕ್ಷೆಗಳನ್ನು ನೋಡಿದಾಗ ಬಹುಶಃ ಇವತ್ತು 33 ವರ್ಷ ಇಲ್ಲಿ ಕಾಂಗ್ರೆಸ್ನ ಪಾಲಿಗೆ ಸೋಲಾಗಿತ್ತು. ನಾನು ಸೋಲು ಅಂತ ನಾನು ಅದನ್ನು ಹೇಳಿದೆ, ನಮ್ಮ ನಾಯಕರ ಸೋಲು ಅಂತ ನಾನು ಯಾವುದೂ ಒಪ್ಪುವುದಿಲ್ಲ. ಯಾಕೆಂತ ಹೇಳಿದ್ರೆ ಈ BJP ಪಕ್ಷ ಇಲ್ಲಿವರೆಗೂ ಕೂಡ ಯಾವುದೇ ಚುನಾವಣೆಯನ್ನು ಅಭಿವೃದ್ಧಿ ವಿಚಾರದಲ್ಲಿ ಇಟ್ಕೊಂಡು ಅವ್ರು ಮಾತನಾಡಲಿಲ್ಲ. ಅವರು ಏನಿದ್ರು ದ್ವೇಷ ಕಾರಿಕೊಂಡು ಅಪಪ್ರಚಾರಗಳನ್ನು ಮಾಡಿಕೊಂಡು ಇನ್ನಿತರ ಜಾತಿ ಧರ್ಮಗಳ ನಡುವೆ ವಿಷ ಬೀಜಿ ಈ ಚುನಾವಣೆಗಳನ್ನು ಎದುರಿಸಿರುವಂಥದ್ದು ಇತಿಹಾಸ ಇದೆ. ಅದೇ ಕೆಲಸವನ್ನು ಈ ಬಾರಿ ಕೂಡ ಅವರು ಮಾಡಿದ್ರು. ಆದರೆ ಈ ಜನರಿಗೆ ಈ ಬಾರಿ ಖಂಡಿತರಾಗಲೂ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಪ್ರಬುದ್ಧರಾಗಿದ್ದಾರೆ. ಈ ಬಾರಿ ಅವರು ಬದಲಾವಣೆಯನ್ನು ಬಯಸಿದ್ದಂತೂ 100ಕ್ಕೆ 100 ಸತ್ಯ. ಅದರಿಂದ ನಮ್ಮ ಈ ಬಾರಿಯ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ಬಹುಶಃ 33 ವರ್ಷಗಳ ಈ ಸೋಲಿನ ಸರಪಳಿಯಿಂದ ಹೊರಬಂದು ಅದ್ಭುತವಾದಂತಹ ವಿಜಯವನ್ನು ಸಾಧಿಸಲಿಕ್ಕಿದೆ ಅನ್ನುವಂಥ ದೃಢ ವಿಶ್ವಾಸ ನನ್ನಲ್ಲಿದೆ. ಹಾಗೆ ಇವತ್ತು ನಾವು ನೋಡ್ತಾ ಇದ್ದೇವೆ ಈ ಚುನಾವಣೆ ದಕ್ಷಿಣ ಕನ್ನಡದಲ್ಲಿ ಹಿಂದೆ 40 ವರ್ಷಗಳ ಕಾಲ ನಮ್ಮ ಕಾಂಗ್ರೆಸ್ನ ಸಂಸದರು ನಮ್ಮನ್ನು ಪಾರ್ಲಿಮೆಂಟಲ್ಲಿ ಪ್ರತಿನಿಧಿಸಿದ್ರು. ಆ ಸಮಯದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವುದೆಲ್ಲ ಅಭಿವೃದ್ಧಿ ಕೆಲಸಗಳಾಯಿತು ಅನ್ನೋ ಬಗ್ಗೆ ನಾವು ಮಾಹಿತಿಯನ್ನು ಕೊಟ್ಟಿದ್ದೆವು. ಇವತ್ತು ನಾವು ನೋಡ್ತಿದ್ದೇವೆ, ನಮ್ಮ ಹತ್ರ ಏರ್ಪೋರ್ಟ್ ಇದೆ, ಪೋರ್ಟ್ ಇದೆ, ರೈಲ್ವೇಸ್ ಇದೆ, ರೋಡ್ ಟ್ರಾನ್ಸ್ಪೋರ್ಟೇಷನ್ ಇದೆ, KREC ಇದೆ, KIOCL ಇದೆ, MCF ಇದೆ, MRPL ಇದೆ, ONGC ಇದೆ, ಬೇಕಾದಷ್ಟು ಬ್ರಿಡ್ಜಸ್ ಸೇತುವೆಗಳಿದೆ ಆಗಿದೆ, ಹಾಗೆ ರೋಡ್ ಕೂಡ ಆಗಿತ್ತು. ಇದನ್ನು ಈ ಯೋಜನೆಗಳೆಲ್ಲ ಯಾವಾಗ ಬಂತು ಅಂತ ಕೇಳಿದ್ರೆ ನಮ್ಮ ಸಂಸದರು, ಕಾಂಗ್ರೆಸ್ ಪಕ್ಷದ ಸಂಸದರು ನಮ್ಮನ್ನು ಪಾರ್ಲಿಮೆಂಟ್ ಅನ್ನು ರೆಪ್ರೆಸೆಂಟ್ ಮಾಡಿದಾಗ, ತದನಂತರ ಈ BJP ಅವರಿಗೆ ಯಾವತ್ತು ಅಭಿವೃದ್ಧಿ ವಿಚಾರಗಳನ್ನು ಇಟ್ಕೊಂಡು ನಾವು ಜನರ ಮುಂದೆ ಹೋದ್ರೆ ಇಲ್ಲಿ ನಮಗೆ ಗೆಲ್ಲುವಲು ಕಷ್ಟ ಆಗುತ್ತೆ ಅಂತ ಹೇಳಿದಾಗ ಅವರು ಮಾಡಿದ ಪ್ರಪ್ರಥಮ ಕೆಲಸ ಏನು ಅಂತ ಹೇಳಿದ್ರೆ, ನಮ್ಮ ತುಳುನಾಡ ಜಿಲ್ಲೆ ನಮಗೆಲ್ಲರೂ ಬಹಳಷ್ಟು ಗೌರವ ಇದೆ. ಇವತ್ತು ತುಳುನಾಡಿನ ಸಂಸ್ಕೃತಿ ಏನಿದೆ ಇದಕ್ಕೆ ಜಗತ್ತಿನಾದ್ಯಂತ ಜನಗಳು ಬಹಳ ಗೌರವದಿಂದ ನೋಡ್ಕೊಳ್ತಾ ಇದ್ರು. ಅದು ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಬೇರೆ ಬೇರೆ ಜಾತಿ ಧರ್ಮದವರು ಪರಸ್ಪರ ಒಬ್ರಿಗೊಬ್ರು ಗೌರವ ಕೊಟ್ಕೊಂಡು ಈ ಒಂದು ಸಾಮರಸ್ಯದ ಗತವೈಭವ ಇದ್ದಂಥ ಜಿಲ್ಲೆಗೆ ಕೊಡಲಿ ಏಟು ಕೊಡಲಿಕ್ಕೆ ಆರಂಭ ಮಾಡಿದ್ದು ಈ BJP ಪಕ್ಷ 1991ರಿಂದ. ಅವತ್ತಿನಿಂದ ಇವರು ಜಾತಿ ಧರ್ಮಗಳ ನಡುವೆ ವಿಷ ಬೀಜಗಳನ್ನು ಬಿತ್ತಿ ಜನರ ನಡುವೆ ಕಂದಕ ಉಂಟು ಮಾಡಿ
ಇವರು ಚುನಾವಣೆಯನ್ನು ಗೆದ್ದಿದ್ದು ಇತಿಹಾಸ ಎಲ್ರಿಗೂ ಗೊತ್ತಿದೆ ಈಗ. ಆದರೆ ಜನಗಳಿಗೊಂದು ನಿರೀಕ್ಷೆ ಇತ್ತು, 1 ಬಾರಿ ಅವಕಾಶ ಕೊಡುವ, 2 ಬಾರಿ ಅವಕಾಶ ಕೊಡುವ, 3 ಬಾರಿ ಅವಕಾಶ ಕೊಡುವ, ಅವಕಾಶಗಳನ್ನು ಕೊಡ್ತಾನೆ ಬಂದರು. ಆದರೆ ಇವರು ಇವತ್ತಿನ ತನಕವೂ ಬದಲಾವಣೆ ಇವರು ಆಗಲಿಲ್ಲ. ಈ ಬಾರಿಯೂ ಕೂಡ ಅವರು ಚುನಾವಣೆಯನ್ನು ಯಾವ ರೀತಿ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಒಂದು ಹಿಂದುತ್ವ ಅಂತ ಹೇಳ್ತಾರೆ, ಇನ್ನೊಂದು ಮೋದಿ ಅಂತ ಹೇಳ್ತಾರೆ. ಇವತ್ತು ನಾನೇ ಹೇಳ್ತೇನೆ, ಪದ್ಮರಾಜ್ ಬಹಳ ಹೆಮ್ಮೆಯಿಂದ ಹೇಳ್ತೇನೆ, ಪದ್ಮರಾಜ್ ಕೂಡ ಒಬ್ಬ ಹಿಂದೂ. ಪದ್ಮರಾಜ್ ಈ ಹಿಂದೂ ಧರ್ಮ, ಸನಾತನ ಹಿಂದೂ ಧರ್ಮ ಏನಿದೆ ಅದು ಏನನ್ನು ಸೂಚಿಸುತ್ತೆ ಅಂತ ಹೇಳಿದ್ರೆ ಜ್ಞಾನದ ಸಂಕೇತ ಹಿಂದೂ ಧರ್ಮ. ಆ ಜ್ಞಾನ ಪದ್ಮರಾಜನಿಗೆ ಏನು ಹೇಳಿಕೊಟ್ಟಿದೆ ಅಂತ ಹೇಳಿದ್ರೆ, ನನ್ನ ಧರ್ಮವನ್ನು ನಾನು ಗೌರವಿಸುವುದರೊಂದಿಗೆ ಇನ್ನೊಂದು ಧರ್ಮವನ್ನು ಕೂಡ ಗೌರವಿಸಲಿಕ್ಕೆ ಹೇಳಿಕೊಟ್ಟಿರುವಂಥದ್ದು. ಅದರ ಒಟ್ಟಿಗೆ ಇವತ್ತು ನಾನು ಸುಮಾರು 27 ವರ್ಷಗಳಿಂದ ಈ ಹಿಂದೂ ಧರ್ಮದ ಒಂದು ಪವಿತ್ರ ಕ್ಷೇತ್ರವಾದಂತಹ ಕುದ್ರೋಳಿ ಕ್ಷೇತ್ರದಲ್ಲಿ, ಬ್ರಹ್ಮಶ್ರೀ ನಾರಾಯಣ ಗುರುಗಳಿಂದ ಸ್ಥಾಪಿಸಲ್ಪಟ್ಟಂತಹ ಕ್ಷೇತ್ರದಲ್ಲಿ 27 ವರ್ಷಗಳಿಂದ ಟ್ರಸ್ಟಿಯಾಗಿ, ಹಾಗೆ ಕೋಶಾಧಿಕಾರಿಯಾಗಿ ಈ ಹಿಂದೂ ಧರ್ಮ ನನಗೆ ಏನು ಜ್ಞಾನ ಕೊಟ್ಟಿದೆ, ಈ ಸಮಾಜದಲ್ಲಿರುವಂಥ ಅಶಕ್ತರ ಕಣ್ಣೊರೆಸುವಂಥ ಕೆಲಸವನ್ನು ಮಾಡಿಕೊಂಡು ನಾನು ಬರ್ತಾ ಇದ್ದೇನೆ. ಇದು ಹಿಂದೂ ಧರ್ಮ. ಇನ್ನೊಂದು ಇವರು ಹೇಳ್ತಾರೆ ಹಿಂದುತ್ವ ಅಂತ ಹೇಳಿ, ಅದು ಯಾವ ಹಿಂದುತ್ವ ಅಂತ ಹೇಳಿದ್ರೆ ಅವರು ಹೇಳುವಂಥದ್ದು, ನಾವು ಜಾತಿ ಧರ್ಮದ ನಡುವೆ ಸಂಘರ್ಷಣೆ ಮಾಡಬೇಕು. ನಮ್ಮ ಯಾರು ಯುವಕರು ಇರ್ತಾರೆ ಅವರಿಗೆ ಈ ಸಮಾಜ ಘಾತುಕ ಕೆಲಸಗಳನ್ನು ಮಾಡಲಿಕ್ಕೆ ಪ್ರಚೋದನೆ ಮಾಡಿ ಅವರು ಒಂದು ಪೆಟ್ಟು ತಿಂದು ಆಸ್ಪತ್ರೆಯಲ್ಲಿ ಮಲಗುವಂಥದ್ದು, ಇಲ್ಲದೆ ಕೇಸ್ ಹಾಕಿಸಿಕೊಂಡು ಕೋರ್ಟಿಗೆ ಅಲೆದಾಡುವಂಥದ್ದು, ಇಲ್ಲದೆ ಜೈಲಿನಲ್ಲಿ ನಿಲ್ಲುವಂಥದ್ದು, ಅಥವಾ ಅವರು ಕೊಲೆಗೀಡಾಗಿ ಒಂದಷ್ಟು ಮನೆಗಳನ್ನು ಅನಾಥ ಮಾಡುವಂಥದ್ದು. ಇದು ಹಿಂದೂ ಧರ್ಮ ಯಾವ ಧರ್ಮ ಹೇಳಿಕೊಟ್ಟಿದೆ ಅನ್ನೋದನ್ನು ನಾನು ಇವತ್ತು ಪ್ರಶ್ನೆ ಮಾಡಲಿಕ್ಕೆ ಇಚ್ಛಿಸ್ತೇನೆ. ಒಂದು ವಿಚಾರ, ನಮ್ಮ ಕಾರ್ಯಕರ್ತ ಬಂಧುಗಳು, ಬಹುಶಃ ನಾನು ಎಷ್ಟು ಹೇಳಿದ್ರು ಕಡಿಮೆನೇ ಆಗುತ್ತೆ. ಇವತ್ತು ನಮ್ಮ ಪಕ್ಷದ ಕಾರ್ಯಕರ್ತರು ದುಡಿದಂಥ ರೀತಿ ಬಹುಶಃ ಈ ಹಿಂದಿನ ಎಲ್ಲ ದಾಖಲೆಗಳನ್ನು ಮುರಿದಿದೆ ಅಂತ ನನಗೆ ಅನಿಸ್ತಾ ಇದೆ. ಅವರು ಹೋಗುವಲ್ಲಿ ಬರುವಲ್ಲಿ ಅವರೊಂದು ಆ ಮನೆಗೆ ಭೇಟಿ ಕೊಟ್ಟು ಅವರು ಮಾಡಿದಂಥ ಕೆಲಸ ಖಂಡಿತವಾಗ್ಲೂ ಪಕ್ಷ ಇದನ್ನು ಸದಾ ಸ್ಮರಿಸುತ್ತೆ. ಅವರಿಗೆ ಇನ್ನು ಏನು ಫ್ಯೂಚರ್ನಲ್ಲಿ ಆ ಪಕ್ಷ ನಮ್ಮ ಕಾರ್ಯಕರ್ತರನ್ನು ಒಳ್ಳೆಯ ರೀತಿಯಲ್ಲಿ ಗುರುತಿಸೋ ಕೆಲಸ ಮಾಡ್ತಾ ಇದೆ. ಈಗಲೂ ಇನ್ನಷ್ಟು ಒಳ್ಳೆಯ ರೀತಿಯಿಂದ ಅವರನ್ನು ಗುರುತಿಸುವ ಕೆಲಸ ಮುಂದಿನ ದಿವಸದಲ್ಲಿ ಮಾಡಲಿಕ್ಕಿದೆ ಅನ್ನುವಂಥ ಮಾತನ್ನು ಕೂಡ ತಮ್ಮ ಮೂಲಕ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಈ 1 ಲಕ್ಷ ಡಿಫರೆನ್ಸ್ ಇದೆ, ಹೌದು, ದಾಟಿ ನೀವು ಗೆಲ್ಲುವಂತ ಇದಕ್ಕೆ ಆ ರೀತಿಯಿಂದ ಏನಿದೆ? ಯಾಕಂದ್ರೆ ನಿಮಗೆ ಬರುವಂತ ಓಟು ನಿಮಗೆ ಬರುತ್ತೆ, ಬಿಜೆಪಿ ಬರ್ತಾ ಇದೆ. ಈಗ ನಿಮಗೆ ಅದು ಡಿಫರೆನ್ಸ್ ನಿಮ್ಮ ಇದಕ್ಕೆ ಆ ರೀತಿ ಯಾವ ರೀತಿಯಿಂದ ನಿಮಗೆ ಬರುವಂತ ಇದಿದೆ? ಸರ್, ನಮಗೆ ಬರುವಂತ ಓಟ್ ಮಾತ್ರ ನಮಗೆ ಬರುದು, ಅವರಿಗೆ ಸಿಗುವಂತ ಓಟ್ ಅಲ್ಲ. ನಾನು ಹೇಳೋದು ಕೇಳಿ ಸರ್, ಈಗ ನಮಗೆ ಬರುವಂತ ಓಟ್ಗಳು ಮಾತ್ರ ನಮಗೆ ಬರುದು, ಅವರಿಗೆ ಬರುವಂತ ಓಟ್ಗಳು ಆಗಿದ್ರೆ ನಾವು ಚುನಾವಣೆಯನ್ನು ಎದುರಿಸಬೇಕಾಗಿಲ್ಲ. ಒಂದು ನಾನು ಹೇಳ್ತಾ ಇದ್ದು, ಈಗ ನೀವು ಕ್ಯಾಂಪೇನ್ ಮಾಡ್ಲಿ ಬಿಟ್ಟು ಕಾಂಗ್ರೆಸ್ ಪಾರ್ಟಿಗೆ ಓಟ್ ಬರೋದು ಬರೋದೆ, ಸರಿ, ಬಿಜೆಪಿಗೂ ಬರೋದೆ. ಸರಿ, ಈಗ ನಿಮಗೆ ಆ ಡಿಫರೆನ್ಸ್ ಏನಿದೆಯಲ್ಲ, ಹೌದು ಈಗ ಸರ್, ನಿಮಗೆ ಸರ್ ಓಟ್ ಬೇಕು, ಡಿಫರೆನ್ಸ್ ನಿಮಗೆ ಇದು ಮಾಡಕ್ಕೆ ಆ ರೀತಿಯಿಂದ ಯಾವ ರೀತಿಯಿಂದ ಈಗ ಸರ್, ಇವತ್ತು ಕಾಂಗ್ರೆಸ್ ಪಕ್ಷ ಕೊಟ್ಟಿರುವಂತಹ ಗ್ಯಾರಂಟಿ ಯೋಜನೆಗಳು ಪ್ರತಿಯೊಂದು ಮನೆಯ ಗೃಹಿಣಿಯಲ್ಲಿ ಇವತ್ತು ನಾವು ನೋಡಿದಾಗ ಗೊತ್ತಾಗುತ್ತೆ ಅವ್ರು ಯಾವ ರೀತಿ ಸ್ಪಂದನೆ ಮಾಡ್ತಾ ಇದ್ರು ಅಂತ. ಮನೆಗೆ ಹೋಗಿ ಆ ಮನೆಗೆ ಇವತ್ತು ಯಾರು ಬಿಜೆಪಿಯ ವೋಟರ್ಸ್ ಅಂತ ಹೋಗ್ತಾ ಇದ್ರಲ್ಲ, ವೋಟರ್ಸ್ ಅಂತ ಇದ್ರು, ಅವರ ಮನೆಗೆ ನಮ್ಮ ಕಾರ್ಯಕರ್ತರು ಹೋಗ್ತಾ ಇರ್ಬೇಕಾದ್ರೆ ಅವರೊಂದು ನಗುಮುಖದಿಂದ ಅವರನ್ನು ಮನೆ ಒಳಗಡೆ ಕರೆಸಿ ಮಾತನಾಡಿಸುವಂತ ರೀತಿ ಇವತ್ತು ಬದಲಾವಣೆಗಳು, ಸಾಕಷ್ಟು ಬದಲಾವಣೆಗಳನ್ನು ತಂದಿದೆ ಅನ್ನುವಂಥದ್ದು. ನಮ್ಮ ಗೆಲುವು ಕೇವಲ ಗ್ಯಾರಂಟಿಗಳು ಮಾತ್ರ ಅಲ್ಲ, ಈ 33 ವರ್ಷಗಳಲ್ಲಿ ಬಿಜೆಪಿ ಪಕ್ಷದ ಸಾಧನೆಗಳು ಕೂಡ ಶೂನ್ಯ. ಇವತ್ತು ಬಿಜೆಪಿ ಮಾಡಿದ್ದು ಏನು ಅಂತ ಕೇಳಿದ್ರೆ, ಜಾತಿ ಧರ್ಮಗಳ ನಡುವೆ ಸಂಘರ್ಷಣವನ್ನು ಏರ್ಪಡಿಸುವಂತ ಕೆಲಸ ಬಿಟ್ರೆ ಅಭಿವೃದ್ಧಿ ವಿಚಾರದಲ್ಲಿ 33 ವರ್ಷಗಳಲ್ಲಿ ಸಾಧನೆಗಳು ಏನಂತ ಕೇಳಿದ್ರೆ ಅವರ ಉತ್ತರ ಇವತ್ತಿನವರೆಗೂ ಇಲ್ಲ. ನೀವು ನೋಡಿರ್ಬೋದು, ನಾವು ಪ್ರತಿ ಒಂದು ನಮ್ಮ ಸಭೆಗಳಲ್ಲಿ ಹೇಳ್ತಾ ಇದ್ದೇವೆ ಉತ್ತರ ಕೊಡಿ ಅಂತ ಹೇಳುವ, ಅವರಂತ ಉತ್ತರ ಯಾವತ್ತೂ ಕೂಡ ಬರಲಿಲ್ಲ. ಈಗಲೂ ಅವ್ರು ಹೇಳುದು ಹಿಂದುತ್ವ ಮತ್ತೆ ಮೋದಿ, ಅದು ಬಿಟ್ಟರೆ ಅವರು ಬೇರೆ ಮಾತಾಡೋದಿಲ್ಲ. ಒಂದ್ ಕಡೆ ಹೇಳ್ತಾರೆ ದೇಶದ್ರೋಹಿ, ದೇಶ ಪ್ರೇಮಿಗಳು ಮತ್ತೆ ದೇಶದ್ರೋಹಿಗಳು ಅಂತ. ನಾನು ಅವ್ರ ಹತ್ರ ಇನ್ನೊಂದು ಪ್ರಶ್ನೆ ಹೇಳಲಿಕ್ಕೆ ಇಚ್ಛಿಸ್ತೇನೆ, ನೀವು ಕೇಳಿದ್ದು ಒಳ್ಳೆದಾಯ್ತು. ಇವತ್ತು ಜಾತಿ ಧರ್ಮಗಳ ನಡುವೆ ಸಂಘರ್ಷ ಉಂಟು ಮಾಡಿ ನೀವು ಪ್ರಚೋದನಕಾರಿ ಭಾಷಣಗಳನ್ನು ಮಾಡ್ತೀರಿ. ಆ ಮಕ್ಕಳು ನಿಮ್ಮ ಪ್ರಚೋದನಕಾರಿ ಭಾಷಣಗಳಿಗೆ ಇವತ್ತು ಅದರ ಪ್ರಭಾವಕ್ಕೊಳಗಾಗಿ ಕಾನೂನು ಬಾಹಿರ ಕೆಲಸ ಮಾಡಿ ಬೇರೆ ಬೇರೆ ಜೈಲುಗಳಲ್ಲಿ ಅಥವಾ ಕೋರ್ಟಿಗೆ ಅಲೆದಾಡುವಂಥದ್ದು ಅಥವಾ ಕೊಲೆಗೀಡಾಗಿ ಅಷ್ಟು ಮನೆಗಳನ್ನು ನೀವು ಅನಾಥ ಮಾಡಿದ್ದೀರಲ್ಲ, ನೀವು ದೇಶ ಪ್ರೇಮಿಗಳ? ನಿಮ್ಮನ್ನು ನಾವು ದೇಶ ಪ್ರೇಮಿಗಳು ಅನ್ಬೇಕಾ? ಈ ದೇಶ ಒಳ್ಳೇದಾಗ್ಬೇಕಂದ್ರೆ ಪ್ರತಿಯೊಂದು ಮನೆ ಕೂಡ ಒಳ್ಳೇದಾಗುವಂತ ಅಗತ್ಯ ಇದೆ. ಅದರಿಂದ ಆ ಕೆಲಸ ಮಾಡ್ತಿರೋದು ಕಾಂಗ್ರೆಸ್ ಪಕ್ಷ. ಅದರಿಂದ ಜನಗಳು ನಿರ್ಧರಿಸ್ತಾರೆ ಈ ಬಾರಿ ಯಾರು ದೇಶ ಪ್ರೇಮಿಗಳು, ಯಾರು ದೇಶ ದ್ರೋಹಿಗಳು ಅಂತ.
ರಾತ್ರಿ ಸುತ್ತಾಡ್ಕೊಂಬಂತ ಅಭಿವೃದ್ಧಿ ಏನಾಗಿದೆ ಅಂತ ಹೇಳಿ. ಸ್ವಾಮಿ, ರಾತ್ರಿ ಅಲ್ಲ, ಹಗಲಲ್ಲಿ ಸುತ್ತಾಡಿದ್ರೆ ಗೊತ್ತಾಗುತ್ತೆ. ನಿಮ್ಮ ಹೈವೇಗಳು ಇವತ್ತು ಮಾಡ್ತಾ ಇದ್ದೀರಲ್ಲ, ಎಷ್ಟು ವರ್ಷಗಳಿಂದ ಈ ಹೈವೇಗಳನ್ನು ನೀವು ಮಾಡ್ತಿದ್ದು ನಿಮಗೆ ಮುಗಿಸ್ಲಿಕ್ಕೆ ಆಗ್ತಾ ಇಲ್ಲಲ್ಲ. ಇವತ್ತು ನಗರ ಪ್ರದೇಶಗಳಲ್ಲಿ ನೋಡ್ತಾ ಇದ್ದೀರಿ, ಎಷ್ಟು ರಸ್ತೆ ನಿಮಗೆ ನೇರ ಒಂದು ಆರಾಮಲ್ಲಿ ನಾವು ಹೋಗ್ಬೋದು ಅಂತ ಯಾವ ರಸ್ತೆಯಲ್ಲಿದೆ ಅಂತ ನೀವು ಹೇಳಿ ನಮಗೆ. ಫ್ಲೈಓವರ್ 15 ವರ್ಷ ಆಯಿತು. ಇವತ್ತು ನೀವು ನಮ್ಮ ಬಂಟ್ವಾಳದಿಂದ ಸಕಲೇಶ್ಪುರ ಹೈವೇ ನೋಡಿ. ನಾನು ಕಾರಲ್ಲಿ ಹೋಗ್ಬೇಕಾದ್ರೆ ಆ ರೋಡನ್ನು ಬದಲಾಯಿಸಿ, ರಸ್ತೆ ಬದಲಾಯಿಸಿ ಬೇರೆ ರೋಡಲ್ಲಿ ಹೋಗ್ತೇನೆ. ಯಾಕೆಂತ ಹೇಳಿದ್ರೆ ಅಲ್ಲಿ ಬರುವಂಥ ಧೂಳು ಆ ಗ್ಲಾಸಿಗೆ ಕನ್ನಡಿ ಬಿದ್ದು ಚಿಕ್ಕ ಜಲ್ಲಿಗಳನ್ನು ಹೊಡೆದು ಗ್ಲಾಸ್ ಕೂಡ ಉಡಿಯಾಗಿರುವಂಥದ್ದು ಬೇಕಾದಷ್ಟು ಉದಾಹರಣೆಗಳಿದೆ. ಅಂತ ಒಂದು ರಸ್ತೆಯಲ್ಲಿ ಇವತ್ತು ಗಂಡ ಹೆಂಡತಿ ಆ ಮಕ್ಕಳನ್ನು ಕೂರಿಸ್ಕೊಂಡು ಬೈಕಲ್ಲಿ ಹೋಗ್ತಾರಲ್ಲ, ಹೋಗಿ ಎಷ್ಟು ಜನ ಅನಾರೋಗ್ಯಕ್ಕೀಡಾದ್ರು, ಎಷ್ಟು ಜನ ಅಪಘಾತಕ್ಕೀಡಾಗಿ ತೀರಿ ಹೋದ್ರಲ್ಲ, ಇದರ ಶಾಪ ನಿಮಗೆ ತಟ್ಟುದಿಲ್ವಾ? ನಿಮಗೆ ಕನಿಷ್ಠ ಅದನ್ನು ಮಾಡ್ಲಿಕ್ಕೆ ಆಗೋದಿಲ್ವಾ? ಒಂದು ಹೈವೇ ಮಾಡಬೇಕು ಅಂತಂದ್ರೆ ಸರ್ವಿಸ್ ರೋಡ್ ಮಾಡಬೇಕು. ಬೇಡ, ನಿಮ್ಮ ಪಕ್ಕದ ಜಿಲ್ಲೆ ಇದೆ, ಇಲ್ಲಿ ಕೇರಳದ ಕಾಸರಗೋಡು ಜಿಲ್ಲೆ ಇದೆ, ಅಲ್ಲಿ ಹೈವೇಗೆ ಒಂದು ಸಾರಿ ಹೋಗಿ ಬನ್ನಿ. ಇಲ್ಲಿ ಹೈವೇ ನೋಡಿ ಜನ ನಿರ್ಧಾರ ಮಾಡಲಿ. ನೋಡಿ, ಖಂಡಿತವಾಗ್ಲು ಒಳ್ಳೆ ಪ್ರಶ್ನೆ. ಪದ್ಮರಾಜನ ಹತ್ರ ಇದೆಲ್ಲ ಒಂದೇ ಸಲ ಆಗುತ್ತೆ ಅಂತ ಕೇಳಿದ್ರೆ ಆಗುದಿಲ್ಲ ಅಂತ ಯಾವುದಿಲ್ಲ. ಪದ್ಮರಾಜನಿಗೆ ಎಲ್ಲ ತಿಳಿದಿದೆಯಾ, ಅಷ್ಟೊಂದು ಜ್ಞಾನಿ ಅಂತ ಕೇಳಿದ್ರೆ ನಾನು ಅದನ್ನು ಒಪ್ಪುದಿಲ್ಲ. ಮನುಷ್ಯ ಯಾವತ್ತೂ ಕೂಡ ಪರಿಪೂರ್ಣನಲ್ಲ. ಇವತ್ತು ಈ ನಮ್ಮ ಜಿಲ್ಲೆಯಲ್ಲಿ ಇರುವಂತಹ ಹ್ಯೂಮನ್ ರಿಸೋರ್ಸ್ ಸಂಪನ್ಮೂಲಗಳು ಏನಿದೆ, ನಮ್ಮಲ್ಲಿ ಓದಿದವರು ಇವತ್ತು ಒಳ್ಳೊಳ್ಳೆ ಉದ್ಯೋಗ ಪಡೆದುಕೊಂಡು ಒಂದೊಂದು ಫೀಲ್ಡ್ನಲ್ಲಿ ಪರಿಣಿತರಾಗಿ ದೇಶ ವಿದೇಶಗಳಲ್ಲಿ ಆಯಾ ದೇಶಗಳ ಅಭಿವೃದ್ಧಿಯಲ್ಲಿ ಅಡ್ವೈಸರ್ ಆಗಿ ಕೆಲಸ ಮಾಡಿದಂಥ ಉದಾಹರಣೆಗಳಿದೆ. ಬೇಕಾದಷ್ಟು ಮಂದಿ ಇದ್ದಾರೆ. ನಮ್ಮ ಜಿಲ್ಲೆಯಲ್ಲೂ ಕೂಡ ಎಕ್ಸ್ಪರ್ಟ್ಸ್ಗಳಿದ್ದಾರೆ. ಅವರೆಲ್ಲರನ್ನು ಒಟ್ಟಿಗೆ ಕರೆಸಿಕೊಂಡು ಈ ಒಂದು ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಬೇಕಾಗುವಂಥ ನೀಲಿ ನಕಾಶೆಯನ್ನು ತಯಾರಿಸುವಂಥ ಕೆಲಸ ಮಾಡಿ ಈ ಜಿಲ್ಲೆಯನ್ನು ಅಭಿವೃದ್ಧಿಪಡಿಸುವಂಥ ಯೋಜನೆ ಹಾಕೊಂಡಿದ್ದೇನೆ. ಆಮೇಲೆ ಈಗ ನಿಮ್ಮ ಹೆಸರಿಗೆ ಪೂಜಾರಿ ಅಂತ ಹಾಕೊಂಡು ಪದ್ಮರಾಜ್ ಅಂತ ನಾವು ಟೆಂಪಲ್ ಇದೆ. ಈಗ ನೀವು ಕ್ಯಾಂಪೇನ್ ಅಲ್ಲಿ ಪದ್ಮರಾಜ್ ಪೂಜಾರಿ ಅಂತ ಅದು ಡಿಫ್ರೆನ್ಸ್ ಆಯ್ತಾ? ಈಗ ನೋಡಿ, ಡಿಫ್ರೆನ್ಸ್ ಏನಿಲ್ಲ. ಪದ್ಮರಾಜ್ ರಾಮಯ್ಯ ಅಂತ ನನ್ನ ಹೆಸರಿರೋದು. ಈ ಸಮಯದಲ್ಲಿ ಇವರು ಏನು ಮಾಡಿದ್ರು ಅಂತ ಹೇಳಿದ್ರೆ, ಅಪಪ್ರಚಾರ ಎಲ್ಲೇ ಮಟ್ಟಿಗೆ ಮಾಡಿದ್ರು ಅಂತ ಹೇಳಿದ್ರೆ, ಇವರು ಪದ್ಮರಾಜ್ ಒಬ್ಬ ಜಾತಿಯವನೇ ಅಲ್ಲ ಅನ್ನುವಂಥ ಮಟ್ಟಿಗೆ ಇವರು ಹೋದ್ರು. ಜನಗಳಿಗೆ ತಪ್ಪು ತಿಳುವಳಿಕೆಯನ್ನು ಕೊಡುವಂತ ಕೆಲಸ ಮಾಡಲಿಲ್ಲ. ಪದ್ಮರಾಜ್ ಪೂಜಾರಿ ಅಲ್ಲದಿದ್ರೆ ಖಂಡಿತವಾಗ್ಲೂ ಆಗ್ತಾ ಇರಲಿಲ್ಲ. ಪದ್ಮರಾಜ್ ಪೂಜಾರಿ ಹೌದು. ಇದನ್ನು ಯಾವಾಗ ಅಲ್ಲ ಅಂತ ಪ್ರಶ್ನಿಸ್ಲಿಕ್ಕೆ ಶುರು ಮಾಡಿದ್ರು, ಬಹುಶಃ ನನ್ನ 1ನೇ ಕ್ಲಾಸ್, ನಮಗೆ LKG ಓದ್ಲಿಕ್ಕೆ ಇರಲಿಲ್ಲ, ನಮ್ಮ ಹತ್ರ ದುಡ್ಡಿರಲಿಲ್ಲ ಆ ಸಮಯದಲ್ಲಿ. ನಾನೊಂದು ಕಡು ಬಡತನದಿಂದ ಬಂದಂಥವನು. ನಾನು 1ನೇ ಕ್ಲಾಸಿಗೆ ಹೋದಾಗ ಅದ್ರದ್ದು ನಮ್ಮ TC ಇರುತ್ತಲ್ಲ, ಅದನ್ನು ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ ಯಾವ ಜಾತಿ ಅಂತ. ಅದೇ ಜನಗಳಿಗೆ ತಲುಪಿಸಬೇಕಾದ ಕೆಲಸ ಆಗ್ಬೇಕಾದ್ರೆ ನಾನು ಹೆಸರನ್ನ ಮಾಡಬೇಕಾಯ್ತು, ಅದರಿಂದ ಮಾಡಿದ್ದೇನೆ. ಕೊಡ್ಲಿಕ್ಕಲ್ಲ ಇವರೇ, ಈಗ ನನ್ನ ವ್ಯಕ್ತಿತ್ವ ಏನಿದೆ ಇದನ್ನು ಪ್ರಶ್ನಿಸುವಂತ ಒಂದು ವಿಚಾರ ಬಂದಾಗ ಅದಕ್ಕೆ ಸಮಜಾಯಿಷಿ ಕೊಡ್ಲಿಕ್ಕೆ ಇದನ್ನು ನಾನು ಮಾಡಬೇಕಾಯ್ತು. ಧನ್ಯವಾದಗಳು. ನೋಡಿ, ಈ ಬಾರಿ ಜನರ ಈ ನಮ್ಮ ಕೇಂದ್ರ ಸರ್ಕಾರ, ಕಾಂಗ್ರೆಸ್ ಪಕ್ಷ ಈ ಬಾರಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರುತ್ತೆ. ಬಂದ್ರೆ ನಾವು ಏನು ಮಾಡ್ತೇವೆ ಅನ್ನುವಂಥ ಪ್ರಣಾಳಿಕೆಯನ್ನು ಕೂಡ ನಾವು ಕೊಟ್ಟಿದ್ದೇವೆ. ವಿಶೇಷವಾಗಿ ಪ್ರತಿಯೊಂದು ಆರ್ಥಿಕವಾಗಿ ಹಿಂದುಳಿದ ಬಡ ಮಹಿಳೆಗೆ 1 ವರ್ಷಕ್ಕೆ 1 ಲಕ್ಷ ರೂಪಾಯಿ ಕೊಡುವಂತಹ ಗ್ಯಾರಂಟಿ. ರೈತರ ಇದರಲ್ಲಿ ಬೇರೆ ಬೇರೆ ಕಾಯಿಲೆಗಳಿಂದ ಇವತ್ತು ಕೃಷಿಕರು ಕಂಗಾಲಾಗಿದ್ದಾರೆ, ಅವರ ಒಂದು ಸಾಲ ಮನ್ನಾ ಮಾಡುವಂತಹ ಒಂದು ಗ್ಯಾರಂಟಿಯನ್ನು ಕೊಟ್ಟಿರುವಂಥದ್ದು. ಕನಿಷ್ಠ ವೇತನವನ್ನು ನಿಗದಿಪಡಿಸಿರುವಂತಹ ಗ್ಯಾರಂಟಿಯನ್ನು ಕೊಡುವಂಥದ್ದು. ಅಥವಾ ಮಕ್ಕಳಿಗೆ ಎಜುಕೇಶನ್ಗೆ ಒಳ್ಳೆ ಇಂಪಾರ್ಟೆನ್ಸ್ ಕೊಟ್ಟು ಈ ಎಜುಕೇಶನ್ ಲೋನ್ ಅನ್ನು ಪಡೆದುಕೊಂಡಂತಹ ಇದವರನ್ನು ನಾವು ಸಾಲ ಮನ್ನಾ ಮಾಡುವಂಥದ್ದು. ಅಥವಾ ಈ ಯುವಕರಿಗೆ ಇವತ್ತು ಏನಾಗುತ್ತಿದೆ, ಉದ್ಯೋಗಗಳು ಸೃಷ್ಟಿ ಆಗ್ತಾ ಇಲ್ಲ. ಈ ಉದ್ಯೋಗ ಕನಿಷ್ಠ 1 ಲಕ್ಷ ವೇತನದಲ್ಲಿ ಅವರಿಗೆ ಉದ್ಯೋಗ ಕೊಡಿಸುವಂಥದ್ದು. ಅಥವಾ ಈ ಯಾರು ನಿರುದ್ಯೋಗಿಗಳಿರ್ತಾರೆ ಅವರಿಗೆ ಯಾವ ಫೀಲ್ಡಲ್ಲಿ ಅವರಲ್ಲಿ ಸ್ಕಿಲ್ ಇದೆ ಅಂತ ನೋಡಿ ಸಂಬಂಧಪಟ್ಟ ಫೀಲ್ಡ್ಗಳಲ್ಲಿ ಅವರಿಗೆ ಟ್ರೈನಿಂಗ್ ಕೊಡಿಸಿ ಸ್ಟೈಫಂಡ್ ಕೊಡುವಂಥ ಗ್ಯಾರಂಟಿಯನ್ನು ಇವತ್ತು ಕಾಂಗ್ರೆಸ್ ಪಕ್ಷ ಕೊಟ್ಟಿದೆ. ಯಾವತ್ತು ಈ BJP ಪಕ್ಷದವರು ಇದ್ದಾರಲ್ಲ, ಅವರು ನಿಮ್ಮ ಗ್ಯಾರಂಟಿ ಕಾರ್ಡ್ಗಳನ್ನು ಕಸದ ಬುಟ್ಟಿಗೆ ಬಿಸಾಡಿ ಅಂತ ಹೇಳ್ತಾರೋ, ಇವತ್ತು ಅವರು ನಮ್ಮ ಕಾರ್ಯಕರ್ತರು ಹೋಗುವಾಗ ನಗುಮುಖದಿಂದ ನಮಗೆ ಗ್ಯಾರಂಟಿ ಕಾರ್ಡನ್ನು ಕೊಡಿ ಅಂತ ಸ್ವೀಕರಿಸ್ತಿದ್ದದ್ದು. ಇದು ಈ ಬಾರಿಯ ವಿಶೇಷ. ಆದ್ರಿಂದ ಈ ಬಾರಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ
100ಕ್ಕೆ 100 ಕಾಂಗ್ರೆಸ್ ಪಕ್ಷ ವಿಜಯ ಆಗುತ್ತೆ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಆದರೆ ಇಷ್ಟರವರೆಗೆ ಸಹಕರಿಸಿದಂಥ ಮತದಾರ ಬಾಂಧವರಲ್ಲಿಯೂ ನಾನು ಕೊನೆಯದಾಗಿ ನಿಮ್ಮ ಮೂಲಕ ಕೈ ಮುಗಿದು ವಿನಂತಿಸಿಕೊಳ್ಳುವುದೇನಂತ ಹೇಳಿದರೆ, ಈ ಒಂದು ಚುನಾವಣೆ ನಾವು ಹೇಳಿದಾಗೆ ಪ್ರೀತಿಯ ಅಂಚುವನ್ನು ಚುನಾವಣೆ ಆಗಬೇಕು. ಅದರಿಂದ ತಾವೆಲ್ಲರೂ ತಮ್ಮ ಒಂದು ಅಮೂಲ್ಯವಾದ ಮತವನ್ನು ಈ ಒಂದು ಅಭಿವೃದ್ಧಿಯ ವಿಚಾರವನ್ನು ಇಟ್ಟುಕೊಂಡು ಒಂದು ಸಮೃದ್ಧವಾದಂಥ ಒಂದು ಸದೃಢವಾದಂಥ ಜಿಲ್ಲೆಯನ್ನು ಕಟ್ಟುವ ಇದರಲ್ಲಿ ಒಂದು ಸದೃಢ ಭಾರತವನ್ನು ನಿರ್ಮಿಸುವಲ್ಲಿ ಯಾವ ಪಕ್ಷ ಇವತ್ತು ಕೆಲಸ ಮಾಡ್ತಾ ಇದೆ ಅದನ್ನು ನೋಡಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ತಮ್ಮ ಮತಗಳನ್ನು ನೀಡಬೇಕಾಗಿ ನಾನು ನಿಮ್ಮ ಮೂಲಕ ವಿನಂತಿಸಿಕೊಳ್ತಾ ಇದ್ದೇನೆ. ಇವತ್ತು ಬಿಜೆಪಿಯವರು ಕೂಡ ನೀವು ನೋಡಿದ್ದೀರಿ, ಯಾವತ್ತು ಕಾಂಗ್ರೆಸ್ ಪಕ್ಷದ ಒಂದು ಗೆಲುವಿನ ಸೂಚನೆ ಅವರಿಗೆ ಸಿಕ್ತು ಅವತ್ತಿನಿಂದ ನಿರಂತರ ಅಪಪ್ರಚಾರಗಳನ್ನು ಆರಂಭ ಮಾಡಿದ್ದು ಕೂಡ ನೀವು ನೋಡಿದ್ದೀರಿ. ಇದು ಬಿಜೆಪಿಯವರ ಎಂದಿನ ಚಾಳಿ. ಆದರೆ ಇದರ ಬಗ್ಗೆಯೂ ಕೂಡ ನಾವು ಮಾಹಿತಿಯನ್ನು ಕೊಟ್ಟಿದ್ದೇವೆ. ಯಾವುದೇ ಒಂದು ಅಪಪ್ರಚಾರಗಳಿಗೆ ಕಿವಿಗೊಡದೆ ನೀವು ವಿಚಲಿತ ಆಗೋದು ಬೇಡ. ನಾವು ಏನಿದ್ರು ದ್ವೇಷಗಳನ್ನು ಸಾರೋದು ಬೇಡ. ನಾವು ಪ್ರೀತಿಯಿಂದ ಈ ಚುನಾವಣೆಯನ್ನು ಎದುರಿಸುವಂಥದ್ದು ವಿಚಾರಗಳನ್ನು ಹೇಳಿದ್ದೇನೆ. ಇವತ್ತು ಜನರು ತಿಳ್ಕೊಂಡಿದ್ದಾರೆ ನೋಡಿ, ಮಂಗಳೂರಿನಂತಹ ಒಂದು ನಗರ ನಾವು ಇವತ್ತು ಏನ್ ನೋಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ನಮ್ಮ ಹತ್ರ ಇರುವಂತಹ ಇನ್ಫ್ರಾಸ್ಟ್ರಕ್ಚರ್ ಅದು ಮಿನಿಮಮ್ ಅಲ್ಲ, ಮ್ಯಾಕ್ಸಿಮಮ್ ಇನ್ಫ್ರಾಸ್ಟ್ರಕ್ಚರ್ ಒಂದು ಸಿಟಿ ಅಭಿವೃದ್ಧಿ ಆಗಬೇಕು ಅಂತಂದ್ರೆ ಏರ್ಪೋರ್ಟ್ ಇದೆ, ಪೋರ್ಟ್ ಇದೆ, ರೈಲ್ವೇಸ್ ಇದೆ, ರೋಡ್ ಟ್ರಾನ್ಸ್ಪೋರ್ಟೇಷನ್ ಇದೆ. ಇದು ಭಾರತ ದೇಶದ ಎಷ್ಟು ಜಿಲ್ಲೆಗಳಲ್ಲಿ ಇದೆ ಅಂತ ಕೇಳಿದ್ರೆ ಬೆರಳೆಣಿಕೆಯಷ್ಟು. ಆದ್ರೆ ಅದಕ್ಕೆ ಅನುಗುಣವಾಗಿ ಇಲ್ಲಿ ಅಭಿವೃದ್ಧಿ ಕೆಲಸಗಳು ಆಗಿದೆಯಾ ಅಂತ ಕೇಳಿದ್ರೆ ಉತ್ತರ ಇಲ್ಲ ನಿಮ್ಮ ಹತ್ರ. ಯಾಕೆ ಅಂತ ಹೇಳಿದ್ರೆ ನಿಮ್ಮ ಜಾತಿ ಧರ್ಮಗಳ ನಡುವೆ ನೀವು ಕಂದಕಗಳನ್ನು ಏರ್ಪಡಿಸಿ ಇಲ್ಲಿ ಒಂದು ಕೋಮು ಗಲಭೆಗಳು ಆಗ್ತಾ ಇದ್ದರಿಂದ ನಮಗೊಂದು ಟ್ಯಾಗ್ ಬಿತ್ತಿತ್ತು ಕೋಮು ಸೂಕ್ಷ್ಮ ಪ್ರದೇಶ ಅಂತ. ಇಲ್ಲಿ ಯಾವುದೇ ಇನ್ವೆಸ್ಟ್ಮೆಂಟ್ಗಳು ಬರ್ತಾ ಇಲ್ಲ, ಇಂಡಸ್ಟ್ರೀಸ್ಗಳು ಬರ್ತಾ ಇಲ್ಲ. ಆದ್ರಿಂದ ಇಲ್ಲಿ ಯಾವುದೇ ಒಂದು ಉದ್ಯೋಗಗಳು ಸೃಷ್ಟಿ ಆಗ್ತಾ ಇಲ್ಲ. ಇವತ್ತು ನಮ್ಮಲ್ಲಿ ನಮ್ಮ ತಂದೆ ತಾಯಂದಿರಿರ್ತಾರೆ, ಅವರಿಗೆ ಒಂದು ಒಳ್ಳೆಯ ವಿದ್ಯಾಭ್ಯಾಸ ಇಲ್ಲದಿದ್ರು ಕೂಡ ಆ ಮಕ್ಕಳು ಒಂದು ಒಳ್ಳೆಯ ರೀತಿಯಿಂದ ಕಲಿಬೇಕು, ಕಲಿತು ಅವರಿಗೆ ಇಲ್ಲೇ ಒಂದು ಉದ್ಯೋಗ ಸಿಗಬೇಕು. ನಾವು ವಯೋವೃದ್ಧರಾದಾಗ ನಮ್ಮೊಟ್ಟಿಗೆ ಇದ್ದವರು ಬಾಳ್ಬೇಕು, ನಮ್ಮ ಕಷ್ಟ ಸುಖಗಳಲ್ಲಿ ಅವ್ರು ಇರ್ತಾರೆ ಅನ್ನುವಂಥ ಇದರಿಂದ ಅವರನ್ನು ಮಾಡಿರ್ತಾರೆ. ಆದರೆ ಇವತ್ತು ಆ ಮಕ್ಕಳು ನಮ್ಮಲ್ಲಿ ಉದ್ಯೋಗ ಸಿಗದೆ ಪರ ರಾಜ್ಯಗಳಿಗೆ ಅಥವಾ ಪರದೇಶಗಳಿಗೆ ಹೋಗುವಂಥದ್ದು ಎಲ್ರಿಗೂ ಗೊತ್ತಿದೆ. ಆ ವಯೋವೃದ್ಧ ತಂದೆ ತಾಯಂದಿರು ಏನಿದ್ದಾರೆ ಅವರು ಒಂದು ರೀತಿಯ ಅನಾಥರಾಗಿ ಬಾಳುವಂಥದ್ದು. ಈ ಮಕ್ಕಳು ಯಾವಾಗ ಬರ್ತಾರೆ ಅಂತ ಹೇಳಿದ್ರೆ, ಹೊರಗಡೆ ಹೋದವರು ಒಂದು ಅವರ ಕಾಯಿಲೆ ಉಲ್ಬಣಗೊಂಡು ಆಸ್ಪತ್ರೆಗೆ ಅಡ್ಮಿಟ್ ಆದಾಗ ಅಥವಾ ಅವರು ದೈವದೀನರಾದಾಗ ಮಕ್ಕಳು ಬರುವಂಥ ಪರಿಸ್ಥಿತಿ. ಇದನ್ನು ನಾವು ಜನರಿಗೆ ಈ ಬಾರಿ ಮನಮುಟ್ಟು ಹಾಗೆ ಹೇಳಿದ್ದೇವೆ. ಏನು ವಿಚಾರಗಳು, ನಾವು ಇದನ್ನು ರಾಜಕೀಯ ಭಾಷಣ ಅಂತ ನೀವು ಇದು ಮಾಡ್ಕೊಳ್ಬೇಡಿ, ಏನು ನೈಜ ವಿಚಾರಗಳನ್ನು ಅರಿತುಕೊಳ್ಳುವ ಪ್ರಯತ್ನವನ್ನು ಮಾಡಿ ಅಂತೇಳಿ. ಇವತ್ತು ಮಂಗಳೂರಿನಂಥ ನಗರ ಅಭಿವೃದ್ಧಿ ಹೊಂದಲು ಬೇಕಾದಷ್ಟು ವಿಪುಲ ಅವಕಾಶಗಳಿದೆ. ನಮ್ಮನ್ನು ನಾವು ಮೆಡಿಕಲ್ ಹಬ್ ಅಂತ ಹೇಳ್ತೇವೆ, ಮೆಡಿಕಲ್ ಟೂರಿಸಂ ಮಾಡ್ಲಿಕ್ಕೆ ನಮಗೆ ಸಾಧ್ಯತೆ ಇದೆ. ಎಜುಕೇಷನ್ ಹಬ್ ಅಂತ ಹೇಳ್ತೇವೆ, ಎಜುಕೇಷನ್ ಟೂರಿಸಂ ನಮಗೆ ಮಾಡ್ಲಿಕ್ಕೆ ಸಾಧ್ಯತೆಗಳಿದೆ. ಅದೆಲ್ಲಕ್ಕಿಂತ ಮಿಗಿಲಾಗಿ ನಮ್ಮ ತುಳುನಾಡಿನ ಸಂಸ್ಕೃತಿ ಏನಿದೆ, ಇವತ್ತು ನಮ್ಮ ದೈವ ದೇವರುಗಳಾಗಿರ್ಬೋದು, ಪ್ರಾರ್ಥನಾ ಮಂದಿರಗಳಾಗಿರ್ಬೋದು, ಕಂಬಳ ಆಗಿರ್ಬೋದು, ಯಕ್ಷಗಾನ ಆಗಿರ್ಬೋದು, ಬೇರೆ ಬೇರೆ ಜನಪದ ಕ್ರೀಡೆಗಳು, ಕಲಾರಂಗದಲ್ಲಿರ್ಬೋದು, ದೇಶ ವಿದೇಶಗಳಿಂದ ಪ್ರವಾಸಿಗರನ್ನು ಇಲ್ಲಿಗೆ ಆಕರ್ಷಣೆ ಮಾಡುವಂಥ ಶಕ್ತಿ ನಮ್ಮಲ್ಲಿದೆ. ಅದರ ಒಟ್ಟಿಗೆ ನಮ್ಮಲ್ಲಿರುವ ಈ ಪ್ರಾಕೃತಿಕ ಸೌಂದರ್ಯ, ಬೀಚ್ಗಳಿರ್ಬೋದು ಅಥವಾ ಹಿಲ್ ಸ್ಟೇಷನ್ಗಳಿರ್ಬೋದು, ಇದನ್ನು ಇಟ್ಕೊಂಡು ಟೂರಿಸಂ ಅನ್ನು ಯಾವ ರೀತಿಯಲ್ಲೂ ಬೇಕಾದರೂ ಅಭಿವೃದ್ಧಿ ಮಾಡಲಿಕ್ಕೆ ನಮ್ಮ ಹತ್ರ ವಿಪುಲ ಅವಕಾಶಗಳಿದೆ. ಅದರ ಒಟ್ಟಿಗೆ ಇವತ್ತು ನಾವು ನೋಡ್ತೇವೆ, ಮಂಗಳೂರಿನಂಥ ನಗರ ಈಗ ನಾವು ನೋಡ್ತಿರುವಂತೆ 8:30-9 ಗಂಟೆಗೆ ಬಂದಾಗುವಂಥ ನಗರ ಅಲ್ಲ. ಮಂಗಳೂರಿನಂಥ ನಗರ ಇವತ್ತು ಮುಂಬೈ ಮಹಾನಗರವನ್ನು ನಾವು ಹೇಗೆ ನೋಡ್ತೇವೆ ಅಂದರೆ 24 ಗಂಟೆಯಲ್ಲಿ 20 ಗಂಟೆ ಸದಾ ಲವಲವಿಕೆಯಲ್ಲಿ ಇರುವಂತಹ ಒಂದು ನಗರ ಮುಂಬೈ ಮಹಾನಗರ. ಆ ಎಲ್ಲ ಅರ್ಹತೆಗಳು ಮಂಗಳೂರಿಗಿದೆ. ಆದರೆ ಇವತ್ತು ಇವರ ಒಂದು ಯಾವಾಗ ಜಾತಿ ಧರ್ಮಗಳ ನಡುವೆ ಇವರು ಕಂದಕಗಳನ್ನು ಏರ್ಪಡಿಸಿ ವಿಷ ಬೀಜ ಬಿತ್ತಿದ್ರು, ಅವತ್ತು ಇಲ್ಲಿ ಕೋಮು ಸೂಕ್ಷ್ಮ ಪ್ರದೇಶ ಅಂತ ಇದ್ದದ್ರಿಂದ ಇದರಿಂದೆಲ್ಲ ನಾವು ವಂಚಿತರಾಗಬೇಕಾಯಿತು. ನಮ್ಮ ಗುರಿ ಮುಂದೆ ಏನು ಈ ಒಂದು ಕೋಮು ಸಾಮರಸ್ಯದ ಗತವೈಭವವನ್ನು ಇವರು ಕೊಡಲಿ ಇಟ್ಟು ಕೊಟ್ಟಿದ್ರು, ಅದನ್ನು ಮತ್ತೆ ಪುನಃಸ್ಥಾಪನೆ ಮಾಡಿ ಇಲ್ಲಿಗೆ ಮತ್ತೆ ಇನ್ವೆಸ್ಟ್ಮೆಂಟ್ಗಳನ್ನು ತರುವಂಥದ್ದು, ಉದ್ದಿಮೆಗಳನ್ನು ತರುವಂಥದ್ದು. ಆ ಮೂಲಕ ನಮ್ಮ ಯಾರು ಇವತ್ತು ಒಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರತಿ ವರ್ಷ 6,000ದಿಂದ 7,000 ಗ್ರಾಜ್ಯುಯೇಟ್ಸ್ಗಳು ಹೊರಗಡೆ ಬರ್ತಾ ಇದ್ದಾರೆ. ಅವರಿಗೆ ಇಲ್ಲೇ ಉದ್ಯೋಗ ಸಿಗುವಂತಾಗಬೇಕು. ಇಲ್ಲೇ ಉದ್ಯೋಗ ಸಿಕ್ಕಿ ಅವರ ಎತ್ತವರೊಂದಿಗೆ ಅವರು ಅನ್ಯೋನ್ಯವಾಗಿ ಬಾಳುವಂತ ಮಾಡಬೇಕಾಗಿರೋದು ನಮ್ಮ ಕರ್ತವ್ಯ, ನಮ್ಮ ಧರ್ಮವು ಕೂಡ ಇದನ್ನು ಮಾಡ್ತೇವೆ.
ಏನಾಗಿದೆ ಅಂತ ಹೇಳಿದ್ರೆ ಇವತ್ತು ಜಾತಿ ನಮ್ಮ ಸಂವಿಧಾನ ಹೇಳುತ್ತೆ ನಾವೆಲ್ಲರೂ ಸಮಾನರು, ಜಾತ್ಯತೀತ ನಿಲುವನ್ನು ಹೊಂದಿರುವಂತಹ ದೇಶ. ಡಾಕ್ಟರ್ ಅಂಬೇಡ್ಕರ್ ಬರೆದಂತಹ ಸಂವಿಧಾನ ಇದೆ. ಇದಕ್ಕೆ ಇವತ್ತು ಜಗತ್ತು ಭಾರತವನ್ನು ಬಹಳಷ್ಟು ಗೌರವಿಸುತ್ತೆ ಅಂತ ಹೇಳಿದ್ರೆ ನಮ್ಮಲ್ಲಿರುವಂತಹ ವಿಶೇಷವಾದಂತಹ ಈ ಸಂವಿಧಾನ, ನಾವು ಅದಕ್ಕೆ ಅನುಗುಣವಾಗಿ ನಡೆದುಕೊಂಡು ಹೋಗಬೇಕಾಗಿರುವುದು ನಮ್ಮೆಲ್ಲರ ಕರ್ತವ್ಯವೂ ಕೂಡ ಹೌದು. ಆದರೆ ಎಷ್ಟರ ಮಟ್ಟಿಗೆ ಇವತ್ತು ಈ ಬಿಜೆಪಿ ಪಕ್ಷದವರು ಈ ನಮ್ಮ ಸಂವಿಧಾನವನ್ನು ಅನುಕರಣೆ ಮಾಡಿಕೊಂಡು ಬರ್ತಾ ಇದ್ದಾರೆ ಅನ್ನೋದನ್ನು ಇವತ್ತು ನಿಮಗೆ ಬಿಟ್ಟಿದ್ದೇವೆ. ನೀವು ಇದನ್ನು ಜನರಿಗೆ ತಿಳಿಸಬೇಕಾದಂತ ಅಗತ್ಯ ಇದೆ. ನಾನು ಹೇಳಿದಾಗೆ ಒಂದು ಆ್ಯಡ್ ಮಾಡ್ತೇನೆ. ಇವತ್ತು ಅಪ್ಪ ಅಮ್ಮಂದಿರು ಆ ಮಕ್ಕಳನ್ನು ಹೊರಗಡೆ ಹೋಗಿರ್ತಾರೆ, ಏನು ನಮ್ಮ ಉದ್ಯೋಗವನ್ನು ಅರಿಸಿಕೊಂಡು ಅವರಿಗೆ ಅನಾರೋಗ್ಯಕ್ಕೆ ತುತ್ತಾದಾಗ ಇಲ್ಲಿ ಅವರೇ ಗಂಡ ಹೆಂಡತಿ ವಯೋವೃದ್ಧರಿರ್ತಾರೆ, ಅವರಿಗೆ ಡಾಕ್ಟರ್ ಸಿಗ್ಬೋದು, ಮದ್ದು ಸಿಗ್ಬೋದು. ಆದರೆ ಅದಕ್ಕಿಂತ ಮಿಗಿಲಾಗಿ ಅವರ ಕಾಯಿಲೆಗಳನ್ನು ಗುಣಪಡಿಸುವಂತಹ ಶಕ್ತಿ ಇರೋದು ಅವರು ಸಾಕಿದ ಆ ಮಕ್ಕಳು ಅವರೊಟ್ಟಿಗೆ ಇದ್ದಾಗ. ಇವತ್ತು ಅದರಿಂದ ಅವರು ವಂಚಿತರಾಗ್ತಿದ್ದಾರೆ. ಇದನ್ನು ನಾವು ಹೇಳ್ತಾ ಇದ್ದೇವೆ. ಇದನ್ನು ನಾವು ಸರಿ ಮಾಡಲಿಕ್ಕೆ ನಮ್ಮ ಪ್ರಯತ್ನ ಮಾಡ್ತೇವೆ. ಇವತ್ತು ಕಾಂಗ್ರೆಸ್ ಪಕ್ಷ ವಿಶೇಷವಾಗಿ ಏನು ಅಭಿವೃದ್ಧಿಯ ವಿಚಾರಗಳನ್ನು ಕಾಂಗ್ರೆಸ್ ಪಕ್ಷ ಏನು ಕೊಟ್ಟಿದೆ, ಹಿಂದಿಂದ ನಾವು ಮತ್ತೆ ಮಾತಾಡ್ಲಿಕ್ಕೆ ಹೋಗ್ತಾ ಇಲ್ಲ. ಆದರೆ ಕಳೆದ ಬಾರಿ ಕರ್ನಾಟಕದ ವಿಧಾನಸಭಾ ಚುನಾವಣೆ ನಡೆಯುವ ಪೂರ್ವದಲ್ಲಿ ತನ್ನ ಪ್ರಣಾಳಿಕೆಯನ್ನು ಬಿಡುಗಡೆಗೊಳಿಸಿತು. ಆ ಪ್ರಣಾಳಿಕೆಯಲ್ಲಿ 5 ಗ್ಯಾರಂಟಿಗಳನ್ನು ಕೊಡ್ತು. ಬಹುಶಃ ತಮ್ಗೆಲ್ಲರಿಗೂ ಗೊತ್ತಿರ್ಬೋದು, ತಾವು ಕೂಡ ಪ್ರಚಾರ ಮಾಡಿದ್ರಿ. ವಿರೋಧ ಪಕ್ಷದವರು ಇದನ್ನು ಹೇಳಿದ್ರು, ಇದೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ, ಇದೆಲ್ಲ ಒಂದು ಬೋಗಸ್, ಇದನ್ನು ಮಾಡಿದ್ರೆ ಸರ್ಕಾರ ದಿವಾಳಿ ಆಗುತ್ತೆ, ಆದ್ರಿಂದ ಅವ್ರು ಕೊಟ್ಟಂತ ಗ್ಯಾರಂಟಿ ಕಾರ್ಡ್ ಅನ್ನು ಹರಿದು ಬಿಸಾಡಿ ಅನ್ನುವಂತ ಹೆಸರು ಕಸದ ಬುಟ್ಟಿಗೆ ಹಾಕುವಂತ ಮಾತನ್ನು ಹೇಳಿದ್ರು. ಆದ್ರೆ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಸದಾ ಬಡವರ ಬಗ್ಗೆ ಚಿಂತನೆಯನ್ನು ಉಳ್ಳಂತ ಪಕ್ಷ ಯಾವುದು ಗ್ಯಾರಂಟಿಗಳನ್ನು ಕೊಡುವಾಗಲೂ ಯೋಚನೆ ಮಾಡಿಕೊಡುತ್ತೆ. ಅದನ್ನು ನುಡಿದಂತೆ ನಡೆಯುವ ಪಕ್ಷ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂತು. ಆ 5 ಗ್ಯಾರಂಟಿಗಳನ್ನು ಕೂಡ 3-4 ತಿಂಗಳ ಒಳಗಡೆ ಅನುಷ್ಠಾನ ಮಾಡಿ ಇವತ್ತು ರಾಜ್ಯಾದ್ಯಂತ ಯಾವುದೇ ಜಾತಿ ಧರ್ಮ ನೋಡದೆ, ಯಾವುದೇ ಪಕ್ಷಪಾತ ಮಾಡದೆ ಎಲ್ಲ ಪಕ್ಷದವರಿಗೂ ಯಾರು ಆರ್ಥಿಕವಾಗಿ ಬಡವರಿದ್ದಾರೆ ಅವರಿಗೆ ಸಿಗುವಂತ ಒಂದು ಯಾರು ಮನೆಯಲ್ಲಿರುವಂತಹ ಒಂದು ಗೃಹಿಣಿಗೆ ಅವರ ಮುಖದಲ್ಲಿ ಒಂದು ನಗು ಬರುವಂಥದ್ದು. ಇವತ್ತು ಒಂದು ಗ್ಯಾರಂಟಿ ಕಾರ್ಡ್ಗಳಿಂದ, ಗ್ಯಾರಂಟಿ ಯೋಜನೆಗಳಿಂದ ಒಂದು ಮನೆಗೆ 5,000-6 ಸಾವಿರ ರೂಪಾಯಿ ಪ್ರಯೋಜನ ಬರ್ತಾ ಇದೆ. ಇವತ್ತು ಒಂದು ಮನೆಯಲ್ಲಿ ಆ ಒಂದು ಗೃಹಿಣಿ ಮತ್ತೆ ಅವರ ಗಂಡ 2 ಮಕ್ಕಳು, ಇನ್ನು ಯಾರಾದ್ರೂ ಅವರ ತಂದೆ ತಾಯಿಯಂದಿರಿದ್ರೆ ಆ ಮನೆಯಲ್ಲಿ 1 ಅಥವಾ 2 ಜನ ದುಡಿತಾರೆ. ಆದ್ರೆ ಮನೆ ಈಗ ಬೆಲೆ ಏರಿಕೆ 10 ವರ್ಷದಿಂದ ಯಾವ ಮಟ್ಟದಲ್ಲಿ ಬೆಲೆ ಏರಿಕೆ ಆಗಿದೆ ಅನ್ನೋದು ನಿಮಗೆ ಪ್ರತಿಯೊಬ್ಬರಿಗೆ ತಿಳಿದಿದೆ. ಒಂದು ಮನೆಯನ್ನು ನಿಭಾಯಿಸಲಿಕ್ಕೆ ಎಷ್ಟು ಕಷ್ಟ ಇದೆ ಅಂತ ಹೇಳಿ. ಗಂಡ ಮನೆಗೆ ಬರಬೇಕಾದ್ರೆ ಹೆಂಡತಿ ಮಗನಿಗೆ ಒಂದು ಪುಸ್ತಕ ಬೇಕು ಅಥವಾ ಒಂದು ಪೆನ್ನು ಬೇಕು, ಅಥವಾ ಯಾರಾದ್ರೂ ಅನಾರೋಗ್ಯದಿದ್ದರೆ ಒಂದು ಮದ್ದು ತರಬೇಕು ಅಂತ ಹೇಳಿ 100 ರೂಪಾಯಿ ಕೇಳಬೇಕು, ಅಥವಾ 500 ರೂಪಾಯಿ ಗಂಡನ ಹತ್ರ ಕೇಳಿದ್ರೆ ಗಂಡ ಕೊಡಬೇಕಾಗಿದ್ದವರ ಕರ್ತವ್ಯ, ಆದ್ರೆ ಕೊಡ್ಲಿಕ್ಕೆ ಅವ್ರ ಹತ್ರ ಇರೋದಿಲ್ಲ. ಆ ಸಮಯದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಇದನ್ನೆಲ್ಲ ಪರಿಗಣಿಸಿ ಈ ಯೋಜನೆಯನ್ನು ಕೊಟ್ಟಿರುವಂತದ್ದು. ಇವತ್ತೊಂದು 5,000-6 ಸಾವಿರ ಸೌಲಭ್ಯಗಳು ಆ ಮನೆಗೆ ಸಿಗ್ತಾ ಇದೆ ಅಂತ ಹೇಳುವಾಗ ಆ ಗೃಹಿಣಿಯ ಮುಖದಲ್ಲಿ ನಾವು ಒಂದು ನಗುವನ್ನು ಕಾಣ್ತಾ ಇದ್ದೇವೆ. ಇವತ್ತು ಆ ಗೃಹಿಣಿ ಈ ಸಿಗುವ ಸೌಲಭ್ಯದಿಂದ ಆ ಮನೆಗೆ ಒಂದು ಬೇಕಾದಂತ ಒಂದು ಮಗನಿಗೆ ಪುಸ್ತಕ ಅಥವಾ ಪೆನ್ನು ಬೇಕು, ಅಥವಾ ಏನಾದ್ರು ಔಷಧಿಗಳನ್ನು ಬೇಕಾದಂತ ತರುವಂತ ಶಕ್ತಿ ಇವತ್ತು ಕಾಂಗ್ರೆಸ್ ಪಕ್ಷ ಕೊಟ್ಟಿದೆ. ಎಲ್ಲದಕ್ಕಿಂತಲೂ ಮಿಗಿಲಾಗಿ ಇವತ್ತು ಗಂಡ ಕಷ್ಟದಿಂದ ಬರುವಾಗ ಗಂಡನಿಗೆ ಒಂದು ತೊಂದರೆಯಲ್ಲಿರ್ಬೇಕಾದ್ರೆ ಒಂದು 500 ರೂಪಾಯಿ ಕೊಡುವಂತ ಶಕ್ತಿ ಕೊಟ್ಟು ಆ ಸಂಬಂಧ ಒಂದು ಅನ್ಯೋನ್ಯವಾಗಿ ಇರುವಂತೆ ಮಾಡಿದಂತ ಒಂದು ಕೀರ್ತಿ ಇದ್ರೆ ಅದು ಕಾಂಗ್ರೆಸ್ ಪಕ್ಷಕ್ಕೆ ಸೇರಬೇಕು. ಇದು ಕಾಂಗ್ರೆಸ್ ಪಕ್ಷದ ಧ್ಯೇಯ ಕೂಡ ಹೌದು. ಇದನ್ನ ಜನರ ಬಳಿ ಹೇಳಿದ್ದೇವೆ.